ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ರತ್ನ. ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ವೆರಿ ಟೇಸ್ಟಿಯಾಗಿ ಒಂದು ಚಿಕನ್ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಬ್ಯಾಚುಲರ್ಸ್ಗೆ, ಈ ಪಿ ಜಿಲಿ ಯಾವ್ಯಾವ ಮಕ್ಕಳಿರ್ತಾರೆ ಇವರೆಲ್ಲ ಆರಾಮಾಗಿ ಮಾಡ್ಕೋಬೋದು. ಅಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೂ ಬೇಕಾಗೋದಿಲ್ಲ. ಈಗ ನಾನು 1 kg ಚಿಕನ್ನ ತೊಳೆದಿಟ್ಕೊಂಡಿದ್ದೀನಿ. ಇದಕ್ಕೆ ವೆನಿಗರ್ ಅಥವಾ ನಿಂಬೆಹಣ್ಣು ಹಾಕ್ಕೋಬೋದು. ನೋಡಿ, ನಾನು ಹೇಳ್ದೆಲ್ಲ ಏನಿರುತ್ತೆ ಅದರಲ್ಲೇ ಬೇಗ ಆಗುತ್ತೆ ಅಂತ. ಇವತ್ತು ನಮ್ಮ ಮನೇಲಿ ನಿಂಬೆಹಣ್ಣಿಲ್ಲ, ಸೊ ನಾನು ವೆನಿಗರ್ ಹಾಕ್ಕೋತಾ ಇದ್ದೀನಿ. ನಿಂಬೆಹಣ್ಣಿದ್ರೆ ನಿಂಬೆಹಣ್ಣು ಹಾಕ್ಕೋಬೋದು. ಮತ್ತು ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ 1 ಸ್ಪೂನ್ ಉಪ್ಪು ಹಾಕ್ಕೋತಾ ಇದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನ್ ಹಾಕ್ಕೋತಿದ್ದೀನಿ. ಇದನ್ನು ಸಾಸ್ ಚಿಕನ್ ಅಂತಲೂ ಕರಿತೀನಿ. ಇದೆಲ್ಲ ನಾನೇ ಹಾಗೆ ಮನೆಯಲ್ಲೇ ಏನಾದರೂ ಒಂದು ಹೊಸದಾಗಿ ಟ್ರೈ ಮಾಡೋದು. ಸೊ ನಾನು ಅಂದ್ಕೊಂಡು ಇದು ನಿಮಗೂ ತುಂಬ ಯೂಸ್ಫುಲ್ಲಾಗಿರುತ್ತೆ ಅಂತ. ಸಾಂಬಾರು ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ಸಾಂಬಾರು ಪುಡಿ ಈಗ ಕೆಲವು ಮಕ್ಕಳುಗಳ ಹತ್ರ ಇರೋದಿಲ್ಲ, ಪಿ ಜಿಲೆಲ್ಲ ಇದ್ದಾಗ ಬ್ಯಾಚುಲರ್ಸ್ಗೆಲ್ಲ, ಆಗ ನೀವು ಮೆಣಸಿನ್ಕಾಯಿ ಪುಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲ ಪುಡಿನ ಸೇರಿಸಿ ಹಾಕ್ಕೋಬೋದು. ಮತ್ತು ನಾನು 1 ಕಪ್ಪಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಈಗ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಈಸಿ, ಒಂದು 30 ಮಿನಿಟ್ಸಲ್ಲಿ ಆಗಿಬಿಡತ್ತೆ ನೋಡಿ. ನೆಕ್ಸ್ಟ್ ಏನಾಗಬೇಕು ಅದೇನು ಏನಿಲ್ಲ, ಒಂದು ಸಲ ಇದನ್ನೆಲ್ಲ ಹಿಂಗೆ ಕಲಿಸ್ಬಿಟ್ಟು ಒಲೆ ಮೇಲಿಟ್ಟರೆ ಮುಗೀತು. ನೀನು ಸಾಸ್ ಚಿಕನ್ನು ಅಥವಾ ಚಿಕನ್ ಡ್ರೈ ರೋಸ್ಟು ಏನಾದರೂ ಹೆಸರಿಟ್ಕೋಬೋದು. ನಾನು ಇದಕ್ಕೆ ಸಾಸ್ ಚಿಕನ್ ಅಂತ ಕರಿತೀನಿ. ಇದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಟೈಮ್ ಇದ್ದರೆ ಒಂದು 10 ನಿಮಿಷ ಬಿಡಿ, ಇಲ್ಲ ಟೈಮ್ ಇಲ್ಲ ಅಂದರೆ ಇಮಿಡಿಯೇಟಾಗೂ ಸ್ಟವ್ ಮೇಲೆ ನೀವು ಇಟ್ಕೋಬೋದು. ಇನ್ನು ಇದಕ್ಕೆ ನೆಕ್ಸ್ಟ್ ನಾವು ಆ್ಯಡ್ ಮಾಡೋದು ಟೊಮೆಟೊ ಸಾಸ್ ಅಷ್ಟೇ. ನೋಡಿ, ಈಗ ನಿಮಗೆ ಟೈಮ್ ಇತ್ತು ಅಂದರೆ ಒಂದು 10 ನಿಮಿಷ ಇದನ್ನು ಇಟ್ಬಿಡೋಣ. ನಾನು ಇದನ್ನು ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿದೆ. ಈಗ ಮುಚ್ಚಳ ಮುಚ್ಚಿಬಿಡೋಣ. ಒಂದು 10 ನಿಮಿಷ ಕುಕ್ ಆಗಲಿ. ಈಗ ಮುಚ್ಚಳ ತೆಗೆಯೋಣ. ಒಂದ್ಸಲ ಎಲ್ಲ ತಿರುಗ್ಕೊಳ್ಳೋಣ. ಈಗ ನೋಡಿ, ಮಕ್ಕಳುಗಳೆಲ್ಲ ಪಿಜ್ಜಾ ಬರ್ಗರ್ ಎಲ್ಲ ಹೊರಗಡೆ ಆರ್ಡ್ರ್ ಮಾಡಿರ್ತಾರೆ. ಹಾಗೆ ಇಷ್ಟೊಂದು ಟೊಮೆಟೊ ಸಾಸ್ ಎಲ್ಲ ಚಿಕ್ಕ ಚಿಕ್ಕ ಪ್ಯಾಕೆಟ್ಸ್ ಎಲ್ಲ ಕೊಟ್ಟಿರ್ತಾರೆ. ಒಂದೊಂದು ಸಲ ಅದು ಯೂಸ್ ಆಗದೆ ಹಾಗೇ ಇರುತ್ತೆ. ಇವತ್ತು ನಾನೆಲ್ಲ ಟೊಮೆಟೊ ಸಾಸ್ ಪ್ಯಾಕೆಟ್ಸ್ನೇ ಹಾಕ್ತೀನಿ. ಈಗ ಇದು ಇನ್ನೂ ಸ್ವಲ್ಪ ಹೊತ್ತು ಕುಕ್ ಆಗಲಿ. ಮತ್ತು ಮುಚ್ಚಳ ಮುಚ್ಚಿಬಿಡೋಣ. ಇನ್ನೊಂದು 10 ನಿಮಿಷ. ನೋಡಿ, ಎಷ್ಟು ಚಿಕನ್ನೇ ನೀರು ಬಿಟ್ಕೊಂಡಿದ್ದೆ ಅಂತ. ನಾವು ನೀರು ಹಾಕೋ ಅವಶ್ಯಕತೆಯೇ ಇಲ್ಲ. ಇನ್ನೊಂದು 5 ನಿಮಿಷ ಕುಕ್ ಆಗಿಬಿಡ್ಲಿ. ಈಗ ಸ್ವಲ್ಪ ಹೀಗೆ ಓಪನ್ ಮಾಡಿಡಿ. ಈಗ ಫ್ಲೇಮ್ನ ಸ್ವಲ್ಪ ಮೀಡಿಯಮಲ್ಲಿಡಿ. ಇಷ್ಟೊತ್ತವರೆಗೂ ನಾವು ಹೈ ಫ್ಲೇಮ್ ಇಟ್ಟಿದ್ವಿ, ಈಗ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳೋಣ. ಈಗ ನೋಡಿ, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಇನ್ನೊಂದು ಸಲ ಎಲ್ಲ ಇದನ್ನು ತಿರುಗ್ಕೊಳ್ಳೋಣ. ಯಾವಾಗಲೂ ಚಿಕನ್ನ ನೀವು ಸೈಡಿಂದನೇ ತಿರುಗ್ಕೋಬೇಕು, ಮಧ್ಯದಿಂದ ಹಿಂಗೆ ಹೋಗಬಾರ್ದು, ಪೀಸಸ್ ಎಲ್ಲ ಕಿತ್ತೋಗುತ್ತೆ. ಇದನ್ನೀಗ ಸ್ವಲ್ಪ ಹಿಂಗೆ ಓಪನ್ನೇ ಇಡೋಣ. ನೋಡಿ, ಚಿಕನ್ ಎಲ್ಲ ಈಗ ಸ್ವಲ್ಪ ಡ್ರೈ ಆಗಿದೆ. ನಾನು ಮನೆಯಲ್ಲಿ ಒಂದು 3-4 ಸಾಸ್ ಪ್ಯಾಕೆಟ್ಸ್ ಇತ್ತು. ಇದನ್ನೀಗ ಹಾಕ್ಕೊಳ್ತಾ ಇದ್ದೀನಿ.
ಕೆಲವ್ರಿಗೆ ಟೊಮೆಟೊ ಸಾಸ್ದು ಇಷ್ಟ ಆಗಲಿಲ್ಲ ಅಂದರೆ ಅವ್ರ ಎಂಡಲ್ಲಿ ಸ್ವಲ್ಪ ತುಪ್ಪ ಬಿಸಿ ಆದಮೇಲೆ ಅದಕ್ಕೇ ಒಂದೆರಡು ಚಕ್ಕೆ ಲವಂಗ ಸೋಂಪು ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಆ ಒಗ್ಗರಣೆನ ಈ ಚಿಕನ್ನಿಗೆ ಮೇಲೆ ಹಾಕಿದ್ರು ಅದು ಇನ್ನೊಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಜನರಲಿ ಇದನ್ನು ಮಕ್ಕಳಿಗೆ ಇಷ್ಟ ಆಗುತ್ತೆ. ನೋಡಿ, ಟೊಮೆಟೊ ಸಾಸ್ ಹಾಕಿದ ಮೇಲೆ ನಾನು 3 ಪ್ಯಾಕೆಟ್ ಹಾಕಿದ್ದೀನಿ ಅಂದರೆ ನೀವೊಂದು 3 ಸ್ಪೂನಷ್ಟು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕಾಗತ್ತೆ, ಲೈಕ್ ಟೊಮೆಟೊ ಸಾಸ್ ಅದೊಂದು ಸ್ವೀಟು ಥರ ಇರುತ್ತಲ್ಲ, ನೋಡಿ ಹಾಕ್ಕೊಳ್ಳಿ. ಈಗ ಚಿಕನ್ ಬ್ಯಾಚುಲರ್ ಚಿಕನ್ ಫ್ರೈ ರೆಡಿ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಚಪಾತಿ ಜೊತೆಗೆ, ರೈಸ್ ಜೊತೆಗೂ ಇದನ್ನು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ರಸಮ್, ಬೇಳೆ ಸಾರು, ದಾಲು ಇವುಗಳ ಜೊತೆ ಎಲ್ಲ ಸೈಡ್ ಡಿಶ್ ಆಗಿ ನೀವು ಆ್ಯಡ್ ಮಾಡ್ಕೋಬೋದು. ಒಂದೊಂದು ಸಲ ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ ಇಂಥದ್ದೇನಿರೋದಿಲ್ಲ. ಜಸ್ಟು ಯಾರೋ ಗೆಸ್ಟ್ ಸಡನ್ನಾಗಿ ಬಂದರು ಅಂದರೆ ಈ ರೀತಿ ಫಟ್ ಅಂತಲೂ ಮಾಡಿಬಿಡ್ಬೋದು. ಬ್ಯಾಚುಲರ್ ಚಿಕನ್ ಫ್ರೈ ಸಾಸ್ ಚಿಕನ್ ರೆಡಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.